ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? SVN ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಬಗಲಗುಂಟೆ ಮಾರಮ್ಮನ ದೇವಸ್ಥಾನದ 12ನೇ ವಾರ್ಷಿಕೋತ್ಸವದ ವಾರ್ಷಿಕೋತ್ಸವ ಇತ್ತು. ಶುಕ್ರವಾರ ಆಗಿರೋದ್ರಿಂದ ನಾನು ಒಬ್ಬಳೇ ಹೋಗಿದ್ದೆ. ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿದ್ರು, ಯಜಮಾನ್ರು ಆಫೀಸ್ಗೆ ಹೋಗಿದ್ರು, ಒಬ್ಬಳೇ ಹೋಗಿದ್ದೆ. ಇವಾಗ ನೋಡ್ತಾ ಇದ್ದೀರಲ್ಲ, ಇದು ಅಗ್ನಿ ಆಯೋ ಜಾಗ. ನಾನು ಇದೆಲ್ಲ ಫಸ್ಟು ಹೊರಗಡೆಯಿಂದ ಹೊರಟ ಇದ್ದೆ. ಇದು ಹೊರಗಡೆ ಉತ್ಸವ ಮೂರ್ತಿ ತೋರಿಸ್ತಾ ಇದ್ದೀನಿ. ಮೊದಲು ಹೊರಗಡೆನೇ ನಾನು ದರ್ಶನ ಮಾಡಿಕೊಂಡೆ. ಆನಂತರ ಒಳಗಡೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ, ದರ್ಶನ ಆಗೋದು ತುಂಬ ಲೇಟ್ ಆಗುತ್ತೆ ಅಂದರು. ನೋಡಿ, ಅಗ್ನಿ ಹೋಮ ಎಲ್ಲ ಮಾಡಿದರು ಅವತ್ತು. ಗುರುವಾರ ಶುಕ್ರವಾರ 2 ದಿನ ಇತ್ತು ಉತ್ಸವ. ಹೊರಗಡೆ ನೋಡಿ ಕಳಸ ಕೂಡಿಸಿಬಿಟ್ಟು ಕಳಸ ಉತ್ಸವ ಎಲ್ಲ ಮಾಡಿದ್ದಾರೆ. ನೋಡಿ, ಕಳಸ ಕೂಡಿಸಿ ಎಲ್ಲ ಪೂಜೆ ಮಾಡಿದ್ದಾರೆ. ನೋಡಿ, ಇಷ್ಟು ದೊಡ್ಡ ಕ್ಯೂ. ಇಷ್ಟೇ ಅಲ್ಲ, ನಾನು ನಿಮಗೆ ಕಡಿಮೆನೇ ತೋರಿಸಿದ್ದೀನಿ. ತುಂಬ ಕ್ಯೂ ಇತ್ತು. ಎಷ್ಟೇ ಹೊತ್ತಾಗಲಿ ದರ್ಶನ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ನಾನು ಮೈಂಡಲ್ಲಿ ಫಿಕ್ಸ್ ಆಗಿ ಹೊರಟಿದ್ದೆ. ಮನೆಯಿಂದ ಹೊರಡಬೇಕಾದ್ರೇ ಕ್ಯೂ ಎಷ್ಟೇ ಇರಲಿ, ತುಂಬ ಕ್ಯೂ ಇತ್ತು. ಸ್ವಲ್ಪ 1 ಅವರ್ ಆದರೆ ಕ್ಯೂವಲ್ಲಿ ನಿಂತಿದ್ವಿ. ಆದರೂ ಲಾಸ್ಟಿಗೆ ದರ್ಶನ ಮಾಡೋ ಭಾಗ್ಯ ಸಿಕ್ತು ನನಗೆ. ಅಮ್ಮನವ್ರಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ತುಂಬಾ ಖುಷಿ ಆಯಿತು ನೋಡಿ ಇಷ್ಟು ದೂರದಿಂದ ತೋರಿಸೋ ಪ್ರಯತ್ನ ಮಾಡಿದ್ದೀನಿ. ಹತ್ತಿರದಿಂದ ಕೂಡ ಹೋಗಿ ನೋಡಿದ್ದೀನಿ. ಇದು ಮೇಲೆ ಅಲಂಕಾರ ಅಮ್ಮನವರದು. ನೋಡಿ, ಅಮ್ಮನವರು ಇರೋದು ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಇವಾಗ ನೋಡಿ ಈ ರೀತಿ ಅಮ್ಮನವ್ರು ಇರೋದು. ಪೂಜಾರಿ ಅಡ್ಡ ಬರ್ತಾ ಇದ್ದಾರೆ. ಈ ರೀತಿಯಾಗಿ ಅಮ್ಮನವ್ರು ಇದ್ದಾರೆ ಬಗಲಗುಂಟೆ ಮಾರಮ್ಮನವರು. ದರ್ಶನ ಆದ ನಂತರ ಸೈಡಿಂದ ಕೂಡ ಒಂದು ವ್ಯೂ ತೊಗೊಂಡೆ ನಾನು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. 12ನೇ ವಾರ್ಷಿಕೋತ್ಸವ ಆಗಿರೋದ್ರಿಂದ. ಎದುರುಗಡೆನೇ ಇನ್ನೊಂದು ಚಿಕ್ಕ ದೇವಸ್ಥಾನ ಇತ್ತು ಅಮ್ಮನವರದು. ಅಲ್ಲಿ ಕೂಡ ದರ್ಶನ ಮಾಡಿಕೊಂಡು ಹೊರಟೆ ನಾನು. ಅಲ್ಲಿಂದ ಪ್ರಸಾದಕ್ಕೆ ನಿಂತೆ. ತುಂಬ ಜನ ಪ್ರಸಾದ ಟೈಮಿಗೆ ಬಂದಿದ್ದರು ಎಲ್ಲರೂ. ಆಗಿದ್ದರಿಂದ ನಾನು ಆ ಕ್ಯೂ ಅಲ್ಲಿ ನಿಂತು ಪ್ರಸಾದ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಮತ್ತೆ ದೇವಸ್ಥಾನದ ಹತ್ರ ಬಂದೆ. ಅಲ್ಲಿ ಮೊಸರನ್ನ ಪ್ರಸಾದ ಸಿಕ್ತು. ಅದು ಮಾತ್ರ ತಗೊಂಡು ಅಲ್ಲಿಂದ ಹೊರಡಬೇಕಾದ್ರೆ ದಾರಿಲಿ ಸ್ವಲ್ಪ ಶಾಪಿಂಗ್ ನೋಡಿದೆ. ಸ್ವಲ್ಪನೇ ಇತ್ತು, ನಾನೇನು ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡಲೇ ಇಲ್ಲ. ಅಲ್ಲಿ ದರ್ಶನ ಆದರೆ ಸಾಕು ಅನ್ನೋ ರೀತಿ ಇತ್ತು. ಹಂಗಾಗಿ ಹಣ್ಣು ಕಾಯಿ ಮಾಡಿಸ್ಕೊಂಡು ದರ್ಶನ ಮಾಡಿಕೊಂಡು ಅಲ್ಲಿಂದ ಹೊರಟೆ. ಎಷ್ಟಿತ್ತಂದರೆ ತುಂಬ ಜಾಗ ಇದೆ ದೇವಸ್ಥಾನದ ಅಕ್ಕಪಕ್ಕ. ಅದೆಲ್ಲನೂ ಪೆಂಡಲ್ ಹಾಕಿದ್ರು ತುಂಬ ಊಟಕ್ಕೆ ಅಂತೇಳಿ. ತುಂಬ ಜನ ಇದ್ದರು, ಸಾವಿರಾರು ಜನ ಇದ್ದರು ಊಟಕ್ಕೆ. ಹಂಗಾಗಿ ಪ್ರಸಾದ ಸಿಗೋದು ಕಷ್ಟ ಅಂತೇಳಿ ನಾನು ಹೊರಟೆ ಅಲ್ಲಿಂದ. ಇಲ್ಲಿ ಸ್ವಲ್ಪ ಏನೋ ಸ್ಟೇಷ್ನರಿ ನೋಡಿಕೊಂಡು ಅಲ್ಲೇ ಒಂದು ಚಿಕ್ಕದು ತೊಗೊಂಡು ಅಲ್ಲಿಂದ ಮನೆಗೆ ಹೊರಟೆ. ಅದಾದ ನಂತರ ಮತ್ತೆ ಸಂಜೆ ನೋಡಿ ಈ ರೀತಿ ಇದೆ ದೂರದಿಂದ ಅಮ್ಮನವ್ರ ದೇವಸ್ಥಾನ. ಸಂಜೆ ಬಯಲಾಟ ಇತ್ತು.